ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಕಳೆದ ಒಂದು ಸಂಚಿಕೆಯಲ್ಲಿ ವಾಮನಮೂರ್ತಿಯ ಅವತಾರ ಹೇಗೆ ಭೂಮಿಯಿಂದ ಆಕಾಶ ಹಾಗೂ 3 ಲೋಕವನ್ನು ಆವರಿಸಿತ್ತು ಅಂತ ನಾವೆಲ್ಲರೂ ತಿಳ್ಕೊಂಡ್ವಿ. ನಂತರ ಈ ಸಿದ್ಧಾಶ್ರಮದ ಬಗ್ಗೆ ಗುರುಗಳಾಗಿರುವಂತಹ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರಿಗೆ ತಿಳಿಸಿದಾಗ ಇಲ್ಲಿ ನಾನು ಅಲ್ಲಿ ಯಾರು ವಾಮನ ಮೂರ್ತಿ ತಪಸ್ಸನ್ನು ಮಾಡಿರುವಂಥ ಪ್ರದೇಶ, ಇಲ್ಲಿ ಉಪೇಂದ್ರನಾಗಿ ಶ್ರೀ ಮಹಾವಿಷ್ಣು ಇಂದ್ರನಿಗೆ ತಮ್ಮನಾಗಿ ಹುಟ್ಟಿರುವಂಥ ಆಶ್ರಮ ಅಂತಂತಾರೆ. ಇದೇ ಆಶ್ರಮದಲ್ಲಿ ನಾನು ಏನೋ ಯಾಗ ಕೂಡ ಮಾಡ್ತಾ ಇರೋದು ಅಂತ ಹೇಳಿ ಆಶ್ರಮದ ಒಳಕ್ಕೆ ಹೋಗ್ತಾರೆ. ಇಲ್ಲಿ ರಾಮ ಅಂತ ಮಾತು ಮುಂದೆ ಒಂದ್ಸರಿ ಅಂತ ಇರ್ತಾರೆ ವಿಶ್ವಾಮಿತ್ರರು, ಮಾತಿನ ನಂತರ ಕೂಡ ರಾಮ ರಾಮ ಅಂತ ಇರ್ತಾರಂತೆ. ಈ ರಾಮನಾಮವೇ ಸಕಲ ಜಯಗಳಿಗೆ ಕಾರಣ ಅಂತ ಆ ಕಾಲದಲ್ಲೇ ನಿರೂಪಣೆ ಮಾಡಿದ್ದಾರೆ. ರಾಮನಾಮ ಇದ್ರೆ ಜಯ ನಮ್ಮ ಹತ್ರ ಬಂದೇ ಬರುತ್ತೆ. ಯಾಕೆ ರಾಮನಾಮ ಇದ್ರೆ ನಮಗೆ ಎಲ್ಲ ವಿಜಯಗಳು ಸಿದ್ಧಿಸುತ್ತೆ ಅಂತಂದ್ರೆ, ಅಸಾಧ್ಯ ಸಾಧಕರಾಗಿರುವಂಥ ಸ್ವಾಮಿ ಹನುಮಂತರು ಎಲ್ಲಿ ರಾಮನಾಮವನ್ನು ನುಡಿದ್ರೆ ಅಲ್ಲಿ ಬಂದೇ ಬರ್ತಾರೆ. ಆ ಸ್ವಾಮಿ ಬಂದ ಕಡೆ ಅಪಜಯ ಅನ್ನುವಂಥದ್ದಿಲ್ಲ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಹಾಗೆ ಸಿದ್ಧಾಶ್ರಮದಲ್ಲಿ ಯಾಗವನ್ನು ಪ್ರಾರಂಭ ಮಾಡ್ತಾರಂತೆ. ಈಗ ವಿಶ್ವಾಮಿತ್ರರು ಮೌನದೊಳಗೆ ಹೋಗ್ತಾ ಇದ್ದೀನಪ್ಪ, ನಾನು ಮೌನದಿಂದ ಇರ್ತೀನಿ, ಈ ಯಾಗ ಸಂರಕ್ಷಣೆ ನೀನು ನೋಡ್ಕೋಬೇಕು ರಾಮ ಅಂತ ಎಲ್ಲ ಜವಾಬ್ದಾರಿಯನ್ನು ರಾಮನಿಗೆ ಒಪ್ಪಿಸಿ ಹೋಗ್ತಾರಂತೆ. ಅಂದರೆ ಒಂದು ಯಾಗ ಆಗಲಿ ರಥ ಆಗಲಿ ಅಲ್ಲಿ ಮೌನವಾಗಿರುವಂಥದ್ದು, ಭಗವಂತನ ಮೇಲೆ ಶ್ರದ್ಧೆಯಾಗಿರುವಂಥದ್ದು ಎಷ್ಟು ಮುಖ್ಯ ಅಂತ ನಮ್ಮ ಸನಾತನ ಧರ್ಮದಲ್ಲಿ ತಿಳಿಸ್ಕೊಡುತ್ತೆ. ಹೀಗೆ ಸಿದ್ಧಾಶ್ರಮದಲ್ಲಿ ಯಾಗ ಪ್ರಾರಂಭ ಆಗುತ್ತಂತೆ. ಆಗ ಯಾಗ 6 ದಿನ ರಾತ್ರಿ 6 ದಿನ ಹಗಲು ನಡೆಯುತ್ತಂತೆ. ಹೀಗೆ ಎಲ್ಲ ದಿನಗಳು ಇರಬೇಕಾದ್ರೆ ಜಾಗ್ರತೆಯಿಂದ ಇರಬೇಕು ಅಂತ ವಿಶ್ವಾಮಿತ್ರರು ಹೇಳ್ತಾರೆ. ಹೇಳಿ ಮೌನಕ್ಕೆ ಹೋದ ನಂತರ 5 ದಿನ ಯಾಗ ಬಹಳ ಚೆನ್ನಾಗಿಯೇ ನಡೆಯುತ್ತಂತೆ. 6ನೇ ದಿನ ಅಗ್ನಿಹೋತ್ರ ಒಂದೇ ಬಾರಿ ಭಗ್ಗಂತ ಮೇಲಕ್ಕೆದ್ದು ಬಿಡುತ್ತಂತೆ. ಕೂಡಲೇ ರಾಮ ಲಕ್ಷ್ಮಣರು ಅಪ್ರಮತ್ತವಾಗಿರ್ತಾರಂತೆ. ಅಂತಂದ್ರೆ ಪ್ರಕೃತಿ ಮಾತನಾಡುತ್ತೆ ನಮ್ಮ ಹತ್ರ, ನಮಗೆ ಸೂಚನೆ ಕೊಡುತ್ತೆ. ಯಾವುದು ನಮಗೆ ಶಕುನ ಶಾಸ್ತ್ರ ಅಂತಂದು ನಾನು ರಾಮಾಯಣದ ಪ್ರಾರಂಭದಲ್ಲಿ ಹೇಳಿದೆ. ರಾಮಾಯಣ ಒಂದು ಶಕುನ ಶಾಸ್ತ್ರ ಅಂತ ಹೇಳ್ತಾರೆ. ನಾವು ಅನೇಕ ಮೂಢನಂಬಿಕೆಗಳನ್ನ ಇಟ್ಕೊಂಡು ಶಕುನಗಳು ಅಂತ ಅನ್ಕೊಂತೀವಿ. ಆದರೆ ಇಲ್ಲಿ ನಿಜವಾಗಿರುವಂಥ ಶಕುನ ಯಾವುದು ಅಂತ ರಾಮಾಯಣದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹೀಗೆ ಯಾಗ ಯಜ್ಞಾದಿ ಕ್ರತುಗಳನ್ನ ಮಾಡಬೇಕಾದ್ರೆ, ಏನಾದರೂ ಪೂಜೆ ಮಾಡಬೇಕಾದ್ರೆ ದೀಪ ನಮ್ಮ ಹತ್ರ ಮಾತನಾಡುತ್ತೆ ಅಂತ ಗುರು ಹಿರಿಯರು ಹೇಳ್ತಾ ಇರ್ತಾರೆ. ಇದನ್ನೇ ನಮ್ಮ ರಾಮಾಯಣದಲ್ಲೂ ಕೂಡ ನಾವು ತಿಳ್ಕೊಬೇಕಾಗುತ್ತೆ. ಇನ್ನು ಅಗ್ನಿ ಒಂದೇ ಸಾರಿ ಮೇಲಕ್ಕೆ ಬಂದ್ಬಿಡುತ್ತಂತೆ. ಕೂಡಲೇ ರಾಮ ಲಕ್ಷ್ಮಣರು ಅಪ್ರಮತ್ತವಾಗಿರ್ತಾರಂತೆ. ಆಗ ಮೇಲಿಂದ ಮಾರೀಚ ಸುಬಾಹುಗಳು ಕೆಲವು ಸಾವಿರ ರಾಕ್ಷಸರು ಬಂದ್ಬಿಟ್ಟು ಅಗ್ನಿಹೋತ್ರದಲ್ಲಿ ರಕ್ತ ಚೆಲ್ಲೋದಕ್ಕೆ ಪ್ರಯತ್ನ ಮಾಡ್ತಾರಂತೆ. ಆಗ ಕೂಡಲೇ ರಾಮ ಮಾನವಾಸ್ತ್ರವನ್ನು ಹಿಡಿದು ಹಾಕಿ ಮಾರೀಚನ ಹೊಡಿತಾರಂತೆ. ಈ ಹೊಡೆತಕ್ಕೆ ಆತ 100 ಯೋಜನೆ ದೂರ ಆ ಕಡೆ ಹೋಗಿ ಬಿದ್ದುಬಿಡ್ತಾರಂತೆ. ಸುಬಾಹುವನ್ನು ಆಗ್ನೇಯಾಸ್ತ್ರ ಇಟ್ಟು ಹೊಡೆದ್ರೆ ಆತನ ಎದೆ ಹೊಡೆದು ಬಿಟ್ಟು ನೆತ್ತರು ಕಕ್ಕೊಂಡ್ಬಿಟ್ಟು ರಕ್ತ ಕಕ್ಕೊಂಡು ಮರಳಿಸ್ಬಿಡ್ತಾರಂತೆ. ಉಳಿದಿರುವಂಥ ರಾಕ್ಷಸರನ್ನೆಲ್ಲರನ್ನು ವಾಯುವಾಸ್ತ್ರದಿಂದ ಸಂಹಾರ ಮಾಡ್ತಾರೆ. ಯಾಗ ಪೂರ್ತಿ ಆದ್ಮೇಲೆ ವಿಶ್ವಾಮಿತ್ರರು ಎದ್ದುಬಿಟ್ಟು ರಾಮನನ್ನು ಆಲಿಂಗನ ಮಾಡಿಕೊಂಡು ಆ ರಾತ್ರಿ ಎಲ್ಲರೂ ಹಾಯಾಗಿ ಮಲ್ಕೊಂಡಿರ್ತಾರಂತೆ. ಅಂದರೆ ಇಲ್ಲಿ ನಾವು ರಾಮಾಯಣ ಭಗವಂತ ಹಿಂದೆ ಇದ್ದು ನಡೆಸ್ತಾ ಇರ್ತಾನೆ ಅಂತ ಈಗ ನಾವು ತಿಳ್ಕೊಬೇಕಾಗುತ್ತೆ. ಏನು ಅಂತಂದ್ರೆ, ಇಲ್ಲಿ ಬಂದಿರುವಂತ ಸಾವಿರಾರು ಜನ ರಾಕ್ಷಸರನ್ನು ರಾಮ ಸಂಹಾರ ಮಾಡಿದ. ಸುಬಾಹುವನ್ನು ವಾಯುವಾಸ್ತ್ರವನ್ನು ಆಗ್ನೇಯಾಸ್ತ್ರವನ್ನು ಹಾಕಿ ಸಂಹಾರ ಮಾಡಿದ. ಆದ್ರೆ ಮಾರೀಚನನ್ನು ಮಾತ್ರ ಸಮುದ್ರದ ಯೋಜನೆ, ಸಮುದ್ರಕ್ಕೆ ಆ ಕಡೆ 100 ಯೋಜನೆ ಬೀಳೋ ತರ ಏನ್ ಮಾಡಿರ್ತಾನೆ, ಬೀಳೋ ತರ ಹೊಡೆದಿರ್ತಾರೆ. ಇದೇ ಒಬ್ಬ ಮಾರೀಚನನ್ನು ಬಿಟ್ಟಿರೋ ಕಾರಣದಿಂದಲೇ ರಾಮ ಮುಂದೆ ಬಹಳ ಕಷ್ಟಗಳನ್ನು ಎದುರಿಸಬೇಕಾಗುತ್ತೆ. ಈ ಮಾರೀಚನೆ ಮಾಯಮೃಗ ರೂಪದಲ್ಲಿ ಬಂದು
ಸೀತಾಪಹರಣಕ್ಕೆ ಕಾರಣ ಆಗುತ್ತಲ್ವ ಅಂತಂದ್ರೆ ನಾವು ಜೀವನದಲ್ಲಿ ಬಹಳ ಸಾರಿ ಅನ್ಕೊಳ್ತಾ ಇರ್ತೀವಿ, ಆ ದಿನ ನಾನು ಆ ಕೆಲಸ ಮಾಡಿದಿದ್ರೆ ಇವತ್ತು ನನಗೆ ಕಷ್ಟ ಬರ್ತಾ ಇರಲಿಲ್ಲ ಅಂತ ನಾವು ಅನ್ಕೊಳ್ತಾ ಇರ್ತೀವಿ. ಇದು ಮಾನವನಾಗಿ ಹುಟ್ಟಿರುವಂತ ರಾಮನ ಜೀವನದಲ್ಲಿ, ಮಾನವರ ಜೀವನದಲ್ಲಿ ಹೇಗೆ ಕಾಕತಾಳೀಯವಾಗಿ ಏನೇನು ನಡೀತಾ ಇರುತ್ತೋ ರಾಮನ ಜೀವನದಲ್ಲೂ ಅದೇ, ಶ್ರೀರಾಮಚಂದ್ರ ಪ್ರಭು ಜೀವನದಲ್ಲೂ ಅದೇ ನಡೀತಾ ಇರುತ್ತೆ ಅಂತ ನಾವಿಲ್ಲಿ ಗುರುತಿಸ್ಬೇಕಾಗುತ್ತೆ. ಆಗ ಆಲಿಂಗನ ಮಾಡ್ಕೊಂಡು ಸಂತೋಷವಾಗಿರ್ತಾರಂತೆ. ಸಂತೋಷವಾಗಿದ್ದಾಗ ಹಾಯಾಗಿ ಎಲ್ಲರ ಆ ದಿನ ರಾತ್ರಿ ಮಲ್ಕೊಳ್ತಾರಂತೆ. ಬೆಳಿಗ್ಗೆ ಎದ್ದ ತಕ್ಷಣನೇ ರಾಮ ಬಂದ್ಬಿಟ್ಟು, ನಾನು ನಿಮ್ಮ ಕಿಂಕರ, ಮತ್ತೇನಾದ್ರೂ ಕೆಲಸ ಉಳಿದಿದೆಯಾ ಅಂತ ಕೇಳ್ತಾರಂತೆ. ಇದು ಅಲ್ವಾ ವಿನಯತೆಗೆ ಒಂದು ಒಂದು ಪರಾಕಾಷ್ಠೆ ಅಂತ ಹೇಳುವಂಥದ್ದು. ಯಾಕೆ ಅಂತಂದ್ರೆ ರಾಮ ತೋರಿಸ್ಬೋದಾಗಿತ್ತು, ನೋಡ್ರಿ ನಾನು ಇಷ್ಟು 1000 ಜನನ ಸಾಯಿಸಿದ್ದೀನಿ, ಇನ್ಯಾರನ್ನಾದ್ರೂ ಸಾಯಿಸ್ಬೇಕಾ ಅಂತ ಅಹಂಕಾರದಿಂದ ಕೇಳ್ಬೋದಾಗಿತ್ತು. ಅಲ್ಲಿ ಅಹಂಕಾರ ಪಡೋದಕ್ಕೇನು ಇಲ್ಲ. 6 ದಿನ ರಾತ್ರಿ 6 ದಿನ ಹಗಲು ಅವರು ನಿದ್ರೆ ಊಟ ಇಲ್ಲದೆ ಯಾಗವನ್ನು ಕಾಯ್ತಾ ಇದ್ದಾರೆ ಅಂತಂದ್ರೆ ಬಲ ಮತ್ತು ಅತಿಬಲ ಅನ್ನುವಂಥ ಮಂತ್ರಗಳನ್ನು ವಿಶ್ವಾಮಿತ್ರರು ಕೊಟ್ಟಿದ್ದಾರೆ. ಎಲ್ಲ ಅಸ್ತ್ರಗಳನ್ನು ತಾಟಕಿ ಸಂಹಾರ ಮಾಡಿದ ತಕ್ಷಣನೇ ಎಲ್ಲ ಅಸ್ತ್ರಗಳನ್ನು ಕೊಟ್ಟಿರೋದ್ರಿಂದನೇ ಅಲ್ವಾ, ಅವ್ರು ಕೊಟ್ಟಿರುವಂತ ಅಸ್ತ್ರಗಳಿಂದನೇ ಅಲ್ವಾ ರಾಮ ಶ್ರೀರಾಮಚಂದ್ರ ಪ್ರಭು ಇಷ್ಟು 1000 ಮಾರೀಚರನ್ನಾಗ್ಲಿ ಆ ಕಡೆ ಅವನ ಅಡ್ಡ ತೊಲಗಿಸಿದ್ದು, ಮತ್ತೆ ಸುಬಾಹುನನ್ನು ಸಂಹಾರ ಮಾಡಿದ್ದು, ಇಷ್ಟು 1000 ರಾಕ್ಷಸರನ್ನು ಸಂಹಾರ ಮಾಡಿದ್ದು. ಇದಲ್ವಾ ನಾವು ನೆನ್ಪಿಟ್ಕೊಬೇಕಾಗಿರೋದು. ಅಂತಂದ್ರೆ ಹಿಂದ್ಗಡೆ ಇರುವಂತ ನಾವು ಈ ಒಂದು ಪರಿಸ್ಥಿತಿ ಇಷ್ಟು ನಾವು ಮೇಲೆ ಕತ್ತಿದೀವಿ ಅಂತಂತಂದ್ರೆ, ಒಂದು ಸ್ಥಾಯಿಗೆ ಏರಿದೀವಿ ಅಂತಂದ್ರೆ ಅದ್ರ ಹಿಂದೆ ಯಾರಿದ್ದಾರೆ ಅಂತ ಮರಿಕೂಡ್ದು. ಕೃತಜ್ಞತೆ ಅನ್ನುವಂಥದ್ದು ಮಾನವ ಜನ್ಮದ ಆದಿ ಹಕ್ಕ. ಮಾನವ ಜನ್ಮದಲ್ಲಿ ಅತ್ಯಂತ ಮುಖ್ಯವಾಗಿರುವಂತ ಗುಣ ಯಾವ್ದಿರಬೇಕು ಅಂತಂದ್ರೆ ಕೃತಜ್ಞತೆ ಇರಬೇಕು. ನಾವು ಉಪಕಾರ ಮಾಡಿರುವಂತವ್ರು ಕೃತಜ್ಞತೆ ಆಗಿದ್ರೆ ಭಗವಂತ ನಮ್ಮನ್ನ ಚೆನ್ನಾಗಿಟ್ಟಿರ್ತಾನೆ. ನಾವು ಉಪಕಾರ ಮಾಡಿದಂಥವ್ರನ್ನ ಯಾವತ್ತಾದ್ರೆ ಮರ್ತೋಗ್ಬಿಡ್ತಾ ಇರ್ತೀವೋ ಅವಾಗ ಭಗವಂತನ ಕೃಪೆ ಮಾಡುವಂಥದ್ದು ಮರ್ತೋಗ್ತಾನೆ ಅಂತ ನಾವು ಬಹಳಷ್ಟು ಜೀವನಗಳಲ್ಲಿ ನಾವು ನೋಡಿರ್ತೀವಲ್ವಾ. ಈಗ ಅಹಂಕಾರ ಪಡಲಿಲ್ಲ ಶ್ರೀರಾಮಚಂದ್ರ ಪ್ರಭು ಆಗಲಿ ಲಕ್ಷ್ಮಣ ಸ್ವಾಮಿ ಆಗಲಿ, ನಾವು ನಿಮ್ಮ ಕಿಂಕರರು, ಮತ್ತೇನಾದರೂ ಮಾಡ್ಬೇಕಂತಂದ್ರೆ ಭಾಳ ಚೆನ್ನಾಗಿ ಮಾಡಿದ್ಯಪ್ಪ, ಯಾಗ ಸಂರಕ್ಷಣೆ ಮಾಡಿದ್ಯಾ ಅಂತಂದು ಭಾಳನೇ ಸಂತೋಷ ಪಡ್ತಾರೆ. ಆಗ ಎಲ್ಲರೂ ಮಲ್ಕೊಂಡಿರ್ತಾರೆ. ಅವಾಗ ಯಾರು ವಿಶ್ವಾಮಿತ್ರರು ಏನಂತ ಹೇಳಿ ಕರ್ಕೊಂಡ್ ಬಂದಿದ್ರು, ದಶರಥರ ಹತ್ರ ತಾಟಕ ಸಂಹಾರ ಆಗುತ್ತೆ, ನನ್ನ ಯಾಗ ರಕ್ಷಣೆ ಆಗ್ಬೇಕು ಅಂತ ಹೇಳ್ತಾರೆ. ಅವಾಗ ನಾವ್ ಯಾವಾಗ ಹೋಗೋದು ಅಯೋಧ್ಯೆಗೆ ಅಂತ ಪ್ರಶ್ನಿಸ್ಲಿಲ್ಲ ಶ್ರೀರಾಮಚಂದ್ರ ಪ್ರಭು ಆಗಲಿ ಲಕ್ಷ್ಮಣ ಸ್ವಾಮಿ ಆಗಲಿ. ಏನು ಗುರುಗಳಿಗೆ ಗೊತ್ತು ನಮ್ಮನ್ನ ಹೇಗೆ ಬಳಸ್ಕೋಬೇಕು, ಹೇಗೆ ನಮ್ಮನ್ನ ಕರ್ಕೊಂಡು ಹೋಗ್ಬೇಕು ಅಂತ ಅವ್ರಿಗೆ ಗೊತ್ತು ಅಂತ ಅಲ್ಲಿ ಅವರು ತಿಳಿದಿರುವಂತ ಜ್ಞಾನ ಇರುತ್ತೆ. ಇದು ಗುರುಗಳ ಹತ್ರ ನಾವು ಪ್ರವರ್ತಿಸಬೇಕಾಗಿರುವಂತ ವರ್ತನೆ ಅಂತ ನಾವು ಶ್ರೀರಾಮಚಂದ್ರ ಪ್ರಭುವನ್ನು ನೋಡಿ ಕಲ್ತ್ಕೊಬೇಕಾಗುತ್ತೆ. ಅವಾಗ ವಿಶ್ವಾಮಿತ್ರರು ಅಂತಾರಂತೆ, ಮಿಥಿಲಾ ನಗರದಲ್ಲಿ ಜನಕ ಮಹಾರಾಜ್ ಒಂದು ಯಾಗವನ್ನು ಮಾಡ್ತಾ ಇದ್ದಾರೆ. ಯಾಗವನ್ನು ನೋಡ್ಬಿಟ್ಟು ಆದ್ದರಿಂದ ನೀನು ಅಲ್ಲಿ ನೋಡ್ಬೇಕಾಗಿರುವಂಥದ್ದು 2 ಇದೆ, 2 ಅಂತಂತ ಇದೆ. ಅಲ್ಲಿ ಹೋಗ್ಬಿಡೋಣ ಅಂತ ಅಲ್ಲಿಗೆ ಹೋಗೋಣಂತೆ, ಮಿಥಿಲಾ ನಗರಕ್ಕೆ ಹೋಗೋಣಂತೆ ಅಂತ ಹೇಳ್ತಾರಂತೆ. ಅಂದ್ರೆ 2 ಅಂತಂದ್ರೆ ಏನ್ ನೋಡ್ಬೇಕು ಅಂತ ಪ್ರಶ್ನೆ ಕೂಡ ಕೇಳಲಿಲ್ಲ. 2 ಅಂತ ಹೇಳಿದ್ದಾರೆ, ನಮ್ಮ ಶ್ರೇಯಸ್ಗೋಸ್ಕರನೇ ನಮ್ಮ ಗುರುಗಳು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಂಬಿಕೆಯಿಂದ ಅವ್ರ ಹಿಂದೆನೆ ಹೋಗ್ತಾ ಇರ್ತಾರೆ ರಾಮಚಂದ್ರ ಪ್ರಭು. ಇದು ನನ್ನ ಜೀವನದಲ್ಲೂ ಗುರುಸ್ಥಾನದಲ್ಲಿರುವಂತ ನನ್ನ ತಾಯಿ, ನನ್ನ ತಂದೆ, ಬಹಳಷ್ಟು ಜನ ಗುರುಸ್ಥಾನದಲ್ಲಿ ಇರ್ತಾರೆ ಒಬ್ಬ ಮನುಷ್ಯನಿಗೆ. ಅವರ ಮಾತಿಗೆಲ್ಲದಕ್ಕೂ ಪ್ರಶ್ನಿಸ್ತಲೇ ಈ ತರ ವಿನಯದಿಂದ ಇರುವಂತ ಬುದ್ಧಿ ಶ್ರೀರಾಮಚಂದ್ರ ಪ್ರಭು ನನಗೂ ಕರುಣಿಸ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಆಗ ಈ ಮಿಥಿಲಾ ನಗರಕ್ಕೆ ಪ್ರಯಾಣ ಆಗ್ಬೇಕಾದ್ರೆ ಮಧ್ಯದಲ್ಲಿ ಪ್ರಯಾಣಿಸ್ತಾ ಇದ್ರೆ ಶೋಣ ನದಿ ಇರುವಂತ ಪ್ರಾಂತ್ಯಕ್ಕೆ ಸೇರ್ಕೊಳ್ತಾರಂತೆ. ಈ ಪ್ರಾಂತ್ಯ ಫಲಗಳು ಪುಷ್ಪಗಳೊಂದಿಗೆ ಬಹಳ ಶೋಭಾಯಮಾನವಾಗಿ ಕಾಣ್ತಾ ಇತ್ತಂತೆ. ಈ ಪ್ರಾಂತ ಆನಂದದಿಂದ ಅಂದವಾಗಿರೋದಕ್ಕೆ ಕಾರಣ ಏನು ಅಂತ ರಾಮ ಕೇಳ್ಬೇಕಾದ್ರೆ, ಯಾಕೆ ಅಂತಂದ್ರೆ ರಾಮ ರಾಜನ ಮಗ,
ಇಲ್ಲಿ ಯಾಕೆ ಈ ಪ್ರದೇಶ ಏನು, ಇದಕ್ಕೆ ಇಷ್ಟು ವೈಭವಕ್ಕೆ ಕಾರಣ ಏನು ಅಂತ ರಾಜರಿಗಿರುತ್ತಲ್ಲ, ಇದು ಒಬ್ಬ ರಾಜಕುಮಾರನಿಗೆ ಇರ್ಬೇಕಾಗಿರುವಂತ ಲಕ್ಷಣನೇ ಅಲ್ವಾ. ಅಲ್ಲಿ ನಾವೆಲ್ಲಾದ್ರೂ ಒಂದು ಊರಿಗೆ ಹೋದ್ರೆ ಅದ್ರ ಹಿಂದಿನ ಕತೆ ಏನು, ಏನಪ್ಪ ಅಲ್ಲಿ ಮಸಾಲೆ ದೋಸೆ ಸಿಗುತ್ತೆ, ಗಟ್ಟಿಯಾಗಿರುವಂತ ಮೊಸರು ಸಿಗುತ್ತೆ, ಇದೆಲ್ಲ ಅಲ್ಲಿ ತಿಳ್ಕೊಬೇಕಾಗಿರುವಂಥದ್ದು. ನಮ್ಮ ಚಿತ್ರದುರ್ಗದ ಒಂದು ಹಿಸ್ಟ್ರಿ ಒಂದು ಇತಿಹಾಸನೇ ಇದೆ. ಚಿತ್ರದುರ್ಗದಲ್ಲಿ ತಿಳ್ಕೊಬೇಕಾಗಿರುವಂತ ರಾಜರ ಇತಿಹಾಸವನ್ನು ನಾವು ತಿಳ್ಕೊಬೇಕಾಗುತ್ತಲ್ವ ನಮ್ಮ ಚಿತ್ರದುರ್ಗದಲ್ಲಿ ಹುಟ್ಟಿ. ಮತ್ತೆ ಈ ತರ ರಾಮಚಂದ್ರ ಪ್ರಭು ಇಷ್ಟು ಅಂದವಾಗಿರೋದಕ್ಕೆ ಕಾರಣ ಏನು ಅಂತ ಹೇಳ್ತಾರಂತೆ. ಆಗ ವಿಶ್ವಾಮಿತ್ರರು ಹೀಗೆ ಹೇಳ್ತಾರಂತೆ, ಪೂರ್ವ ಕಾಲದಲ್ಲಿ ಬ್ರಹ್ಮನ ಮಗನಾಗಿರುವಂತ ಕುಶ ರಾಜ್ಯ ಪರಿಪಾಲನೆ ಮಾಡ್ತಾ ಇದ್ರು ಅಂತಂದ್ರೆ, ನಾನು ಮುಂದೆ ಹೇಳ್ತೀನಿ, ಈ ಪ್ರಾಂತ್ಯಕ್ಕೆ ಬರ್ತದಂಗೆ ಏನು ವಿಶ್ವಾಮಿತ್ರರು ಏನು ಗರ್ವದಿಂದ ನೋಡು ಇದು ನನ್ನ ಪೂರ್ವಿಕರದು ಅಂತಂತ ಜಂಬ ಕೊಚ್ಕೊಂಡು ಹೇಳ್ಬಹುದಾಗಿತ್ತು. ಆದ್ರೆ ಅಲ್ಲಿ ಮಹರ್ಷಿಗಳಾಗ್ಲಿ ರಾಮಾಯಣದಲ್ಲಿ ಅವ್ರನ್ನವರು ಹೊಗಳ್ಕೊಳೋದು, ಒಬ್ಬ ರಾವಣನ ಬಿಟ್ರೆ ರಾಕ್ಷಸರನ್ನ ಬಿಟ್ಟು ನಾವೆಲ್ಲೂ ಕಾಣೋದಿಲ್ಲ. ನಮ್ಮನ್ನ ನಾವು ಹೋಳ್ಕೊಂಡ್ರೆ ಆತ್ಮಹತ್ಯೆ ಮಾಡ್ಕೊಂಡಿರುವಂತ ಪಾಪ ಬರುತ್ತೆ ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತೆ. ಅದಕ್ಕಾಗಿ ಈ ನಗರಕ್ಕೂ ಯಾರಿಗೆ ವಿಶ್ವಾಮಿತ್ರರಿಗೂ ಅವಿನಾಭಾವವಾಗಿರುವಂತ ಸಂಬಂಧ ಇರುತ್ತೆ. ಏನು ಆ ಸಂದರ್ಭ ಬಂದಾಗ ನಾನು ನಿಮ್ಮೆಲ್ಲರಿಗೂ ಮನವಿ ಮಾಡ್ತೀನಿ. ಆಗ ಹೀಗೆ ಹೇಳ್ತಾರಂತೆ ವಿಶ್ವಾಮಿತ್ರರು, ಪೂರ್ವ ಕಾಲದಲ್ಲಿ ಬ್ರಹ್ಮನ ಮಗನಾಗಿರುವಂತ ಕುಶ ರಾಜ್ಯ ಪರಿಪಾಲನೆ ಮಾಡ್ತಾ ಇದ್ದ. ಆತನಿಗೆ ಕುಶನಾಭ, ಕುಶಾಂಬಿ, ಧೂರ್ತರಜಸ, ವಸುರಾಜ ಅನ್ನುವಂತ 4 ಮಕ್ಕಳು ಹುಟ್ಟಿದ್ರು. ಈ 4 ಮಕ್ಕಳು ಯೌವನವಂತರನ್ನು ಕುಶ ಕರೆದ್ಬಿಟ್ಟು, ನೀವು 4 ಜನ 4 ನಗರಗಳನ್ನು ನಿರ್ಮಾಣ ಮಾಡ್ರಿ, ಅವನ್ನು ಧರ್ಮಬದ್ಧವಾಗಿ ಪರಿಪಾಲನೆ ಮಾಡ್ರಿ ಅಂತ ಆದೇಶಿಸ್ತಾರಂತೆ. ಆಗ ಕೌಶಂಬಿ, ಮಹೋದರ, ಧರ್ಮಾರಣ್ಯ, ಗಿರಿರಾಜಪುರ ಅನ್ನುವಂಥ 4 ನಗರಗಳನ್ನು ನಿರ್ಮಿಸಿ ಪರಿಪಾಲನೆ ಮಾಡ್ತಾ ಇದ್ದ. ಪ್ರಸ್ತುತ ನಾವಿರುವಂಥದ್ದು ಗಿರಿರಾಜಪುರ. ಈ ಪಟ್ಟಣವನ್ನು ವಸುರಾಜ ನಿರ್ಮಿಸಿದನೆ. ಈ ನಗರ 5 ಪರ್ವತಗಳ ಮಧ್ಯದಲ್ಲಿದೆ. ಶೋಣಾ ನದಿ 5 ಪರ್ವತಗಳ ಮಧ್ಯೆ ಪ್ರವಹಿಸ್ತಾ ಇರುತ್ತೆ. ಅದಕ್ಕಾಗಿ ಈ ಪ್ರಾಂತ್ಯವು ಸಸ್ಯಶ್ಯಾಮಲವಾಗಿ ಇರುತ್ತಂತೆ. ಅಂದ್ರೆ ಈ ಗಿರಿರಾಜಪುರ ಹೇಗಿರುತ್ತೆ ಅಂತಂದ್ರೆ ಸುತ್ತೂರ ನದಿ ಅಂತೆ. 5 ಕಡೆ ಪರ್ವತದ ಮಧ್ಯದಲ್ಲಿ ಮಾಡ್ತಾ ಇರುತ್ತಂತೆ. ಪರ್ವತದ ಕಂಠದಲ್ಲಿ ಒಂದು ಬಿಳಿಯಾಗಿರುವಂತಹ ಹಾರ ಹಾಕಿದ್ರೆ ಹೇಗಿರುತ್ತೋ ಅಷ್ಟು ಅಂದವಾಗಿ ಕಾಣಿಸ್ತಾ ಇರುತ್ತಂತೆ. ನಮ್ಮ ಚಳ್ಳಕೆರೆಗೂ ಕೂಡ ಯಾಕೆ ಈ ತರ ಹೆಸರು ಬಂದಿದೆ ಅಂತಂದ್ರೆ, ಚಳ್ಳಕೆರೆ ಪೂರ್ವದ ಹೆಸರು ಚೆಲ್ವೆಕೆರೆ ಅಂತೆ. ಸುತ್ತೂರ 4 ದೊಡ್ಡದಾಗಿರುವಂತ ಕೆರೆಗಳಿದ, ಅಂದವಾಗಿರುವಂತ ಕೆರೆ. ಅದರಲ್ಲಿ ರಾಣಿಕೆರೆ ಅನ್ನುವಂಥದ್ದು ನಮ್ಮ ಊರಿಗೆ ಶೋಭಾಯಮಾನ ತರುವಂಥದ್ದು. ಮತ್ತೆ ಅಜ್ಜಂಗೇವಡಿಯಲ್ಲಿರುವಂತ ಕೆರೆ 4 ಸುತ್ತಿನಲ್ಲೂ ಅಷ್ಟು ಅಂದವಾಗಿರುವಂತ ಕೆರೆಗಳಿರುವುದರಿಂದಲೇ ಚಳ್ಳಕೆರೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮ ಚಳ್ಳಕೆರೆ ಹೆಸರು ಚೆಲ್ವೆಕೆರೆ ಅಂತ ನಮ್ಮ ಸಂಗೀತದ ಮಾಸ್ಟರ್ ಹೇಳಿದ್ರು. ಇದು ಚೆಲ್ವೆಕೆರೆ ಅನ್ನುವಂಥದ್ದು ಕಾಲಾಂತರದಲ್ಲಿ ಚಳ್ಳಕೆರೆ ಆಗಿದೆ. ಸುತ್ತೂರು ಇಷ್ಟು ಅಂದವಾಗಿರುವಂತ ಪ್ರದೇಶ ಅಂತಂದ್ರೆ ನಮ್ಮೂರು ಬಹಳ ಚೆನ್ನಾಗಿರುತ್ತೆ. ಇಲ್ಲಿ ಅನೇಕ ಮಹನೀಯರ ತಪೋಭೂಮಿ ಕೂಡ ನಮ್ಮ ಚಿತ್ರದುರ್ಗದಲ್ಲಿರುವಂತ ಚಳ್ಳಕೆರೆ ಆಯ್ತಾ. ಸಸ್ಯಶ್ಯಾಮಲದಿಂದ ಇರುತ್ತೆ. ಕುಶನಾಭನ 2ನೇ ಮಗನಾಗಿರುವಂತ ಕುಶನ 2ನೇ ಮಗನಾಗಿರುವಂತ ಕುಶನಾಭನಿಗೆ 100 ಜನ ಹೆಣ್ಣು ಮಕ್ಕಳು ಇದ್ರಂತೆ. ಅವರೆಲ್ಲರೂ ಕೂಡ ಋತಾಚಿ ಅನ್ನುವಂತ ಅಪ್ಸರಸೆಗೂ ಕುಶನಾಭನಿಗೂ ಜನ್ಮಿಸ್ತಾ ಇದ್ರು. ಏನಪ್ಪ ಇದು ರಾಮಾಯಣದಲ್ಲಿ ಅಲ್ಲಿನೋ ಏನೋ 60,000 ಜನ ಅಂತಾರೆ, ಇಷ್ಟು ಸಾವಿರ ವರ್ಷ ಅಂತಂತಾರೆ. ಏನಿದು ಆಯುಷು, ಮಕ್ಕಳು 100 ಜನ ಇರೋದಕ್ಕೆ ಸಾಧ್ಯನಾ ಅಂತಂದ್ರೆ, ಆ ರಾಮಾಯಣ ಕಾಲದಲ್ಲಿ ಮಹಾಭಾರತದ ಕಾಲದಲ್ಲಿ ನಮ್ಮ ಈ ಕಲಿಯುಗದ ತರ 60-70 ವರ್ಷಗಳಲ್ಲ, 100 ವರ್ಷಗಳು, ಸಾವಿರ ವರ್ಷಗಳು ಬದುಕ್ತಾ ಇದ್ರು. ಅದಕ್ಕೋಸ್ಕರ ಅವರು ಏನು ಇಷ್ಟಿಷ್ಟು ಮಕ್ಕಳು ಹೊಂದೋದ್ರಲ್ಲಿ ಏನು ಆಶ್ಚರ್ಯ ಪಡಬೇಕಾಗಿರುವಂತ ವಿಷಯ ಏನೂ ಇಲ್ಲ. ಅವರು ಆಯ್ತಾ. ನಾನು ಸ್ವಲ್ಪ ಕಥೆಯಲ್ಲಿ ಯಾರಿಗಾದ್ರೂ ಅನುಮಾನ ಬರ್ಬೋದೇನೋ ಅಂತಂತಾರೆ ನನ್ನಂತ. ನಾನು ಬಹಳ ಬುದ್ಧಿ ಕಡಿಮೆ ಇದೆ, ನನಗಿಂತ ಅನುಮಾನಗಳು ಬಹಳ ಬರುತ್ತೆ ಅಂತ ನನ್ನಂಥವ್ರಿಗೋಸ್ಕರನೇ
ಕಥೆಯಲ್ಲಿ ಸ್ಟಾಪ್ ಮಾಡಿಬಿಟ್ಟು ಏನು ಮಾಡ್ತಾ ಇರ್ತೀನಿ, ಈ ಥರ ವಿವರಣೆ ಕೊಡ್ತಾ ಇರ್ತೀನಿ. ಯಾಕೆ ಅಂತ ಅರ್ಥ ಆಯ್ತಲ್ವ? ನೋಡ್ರಿ, ಕುಶನಾಭನಿಗೆ 100 ಜನ ಮಕ್ಕಳು. ಘೃತಾಚಿ ಅನ್ನುವಂಥ ಅಪ್ಸರಸೆಗೆ ಮತ್ತು ಕುಶನಾಭನಿಗೆ ಜನ್ಮಿಸಿರ್ತಾರಂತೆ. ಅವರು ವಿಶೇಷವಾಗಿರುವಂಥ ಸೌಂದರ್ಯ ರಾಶಿಗಳಂತೆ. ಅವರು ಮಿಂಚಿಯು ಹೇಗಿರುತ್ತೆ ಅಷ್ಟು ಅಂದವಾಗಿರುತ್ತಂತೆ. ಒಂದು ದಿನ ಕುಶನಾಭರ ಮಕ್ಕಳು ಬೆಟ್ಟದ ಮೇಲೆ ಹತ್ತಿ ಹಾಡನ್ನು ಹಾಡ್ಕೊಳ್ತಾ ವೀಣೆಯನ್ನು ನುಡಿಸ್ತಾ ಸಂತೋಷವಾಗಿರುವಂಥ ಸಮಯದಲ್ಲಿ ಅಲ್ಲಿ ವಾಯುದೇವ ಬರ್ತಾನಂತೆ. ಆ ವಾಯು ಅವರನ್ನು ನೋಡ್ಬಿಟ್ಟು, ನೀವು ಬಹಳ ಅಂದವಾಗಿದ್ದೀರಾ, ನೀವು ಮಾನವರಾಗಿರೋದ್ರಿಂದ ಸ್ವಲ್ಪ ಕಾಲದ ನಂತರ ನಿಮ್ಮ ಯೌವನವೇ ಇರೋದಿಲ್ಲ, ಆದ್ದರಿಂದ ನಿಮಗೆ ಸ್ವಲ್ಪ ಕಾಲ ಇಂತ ನಶಿಸೋಗಿರುತ್ತೆ, ಆದ್ದರಿಂದ ನನ್ನನ್ನು ಮದುವೆ ಮಾಡ್ಕೊಳ್ಳಿ. ನನ್ನನ್ನು ಮದುವೆ ಮಾಡ್ಕೊಂಡ್ರೆ ನೀವು ನಿತ್ಯ ಯೌವನರಾಗಿರ್ತೀರಿ ಅಂತ ಪ್ರಲೋಭ ಹೇಳೋದಕ್ಕೆ ಪ್ರಯತ್ನಿಸ್ತಾರಂತೆ. ಕೂಡಲೇ 100 ಜನ ಕನ್ಯೆಯರು ಏಕಕಂಠದಲ್ಲಿ ಹೇಳ್ತಾರಂತೆ, ನಮ್ಮ ಹತ್ರವು ಅಪಾರವಾಗಿರುವಂಥ ತಪಶಕ್ತಿ ಇದೆ, ನಮ್ಮನ್ನು ನಾವು ರಕ್ಷಿಸ್ಕೊಳ್ಳಬಲ್ಲವು. ನಾವು ಏನಾದರೂ ಅಂದ್ಕೊಂಡ್ರೆ ನೀನು ಗರ್ವವಾಗಿ ಹೇಳ್ಕೊಳ್ತಾ ಇರುವಂಥ ನಿನ್ನ ದೇವತಾ ಸ್ಥಾನದಿಂದ ಕೂಡ ನಿನ್ನನ್ನು ತೊಲಗಿಸಬೇಕು. ನಾವು ನಮಗೆ ಮದುವೆ ಅಂತ ನಡೆದ್ರೆ ಅದು ನಮ್ಮ ಧರ್ಮಾತ್ಮನಾಗಿರುವಂಥ ತಂದೆಗೆ ನೆನ್ಪಿಟ್ಕೋಬೇಕು. ಧರ್ಮಾತ್ಮನಾಗಿರುವಂಥ ನಮ್ಮ ತಂದೆ ಯಾರನ್ನು ತೋರಿಸಿದ್ರೆ ಅವರನ್ನು ಮಾಡ್ಕೊಳ್ತೀವಿ ವಿನಃ ನಮ್ಮಷ್ಟಕ್ಕೆ ನಾವು ಮಾಡ್ಕೊಳೋದಿಲ್ಲ. ಈ ದೇಶದಲ್ಲಿ ಯಾವ ಸ್ತ್ರೀನು ತನ್ನ ತಂದೆಯನ್ನು ಬಿಟ್ಬಿಟ್ಟು ಸ್ವಂತವಾಗಿ ತನ್ನ ಗಂಡನನ್ನು ನಿರ್ಣಯಿಸ್ಕೊಂಡೇ ಇರುವಂತ ದಿನ ಬರ್ದೇ ಇರಲಿ ಅಂತ ಆ ಕನ್ಯೆಯರೆಲ್ಲರೂ ಏಕಕಂಠವಾಗಿ ಹೇಳಿದ್ರಂತೆ. ಆಗ ಇವರ ಮಾತಿಗೆ ಆಗ್ರಹಿಸಿದಂತ ವಾಯುದೇವರು ಆ 100 ಜನ ಕನ್ಯೆಯರ ಶರೀರದಲ್ಲಿ ಪ್ರವೇಶಿಸಿ ಅವಯವಗಳು ಸಂಕುಚಿತವಾಗಿ ಕಲ್ಪಿಸ್ತಾರಂತೆ. ಆದ್ದರಿಂದ ಅವರು ಅವಯವಗಳ ಸಂಕುಚತ್ವ ಒಂದು ಬಿಡ್ತಾರಂತೆ. ಅಂದ್ರೆ ಹೇಳ್ಬೇಕು ಅಂದ್ರೆ ಪ್ಯಾರಾಲಿಸಿಸ್ ತರ ಅವರೆಲ್ಲರೂ ಕಾಲು ಕೈ ಎಲ್ಲ ಸೊಟ್ಟ ಹೋಗ್ಬಿಟ್ಟು ನೆಲದ ಮೇಲೆ ಬಿದ್ದು ತೆವಳೋ ತರ ಆಗ್ಬಿಡ್ತಂತೆ ಒಂದೇ ಒಂದು ನಿಮಿಷದಲ್ಲಿ. ಆಗ ನಂತರ ಆ ಕನ್ಯರೆಲ್ಲರೂ ಕುಶನಾಭನ ಹತ್ರ ಹೋಗ್ಬಿಟ್ಟು ನಡೆದಿರೋದನ್ನು ಹೇಳಿದಾಗ ಕುಶನಾಭ ತನ್ನ ಕುಮಾರ್ತೆಯರನ್ನು ನೋಡ್ಬಿಟ್ಟು, ಅಮ್ಮ, ನೀವು ಈ ಪರಿಸ್ಥಿತಿಯನ್ನು ಕಲ್ಪಿಸಿರುವಂಥ ವಾಯುದೇವರನ್ನು ನೀವು ಶಪಿಸ್ತಿಲ್ವಲ್ಲ, ಎಷ್ಟು ತಾಳ್ಮೆಯಿಂದ ಇದೀರಿ ತಾಯಿ, ಸಹನೆ ಎಷ್ಟು ಇದೆ, ನನಗೆ ಬಹಳ ಸಂತೋಷವಾಗಿದೆಯಮ್ಮ ಅಂತ ಹೇಳ್ತಾರಂತೆ. ಅಂತಂದ್ರೆ ಇದಕ್ಕೆ ವಿವರಣೆ ಮತ್ತೆ ಕೊಡ್ತೀನಿ, ಯಾಕೆ ಈ ಥರ ಕುಶನಾಭ ಹೇಳ್ತಾ ಇದ್ದಾರೆ ಅಂತಂತಂದು. ಇಲ್ಲಿ ನಾವು ಜೀವನದಲ್ಲಿ ಕೆಂಪು ಸಿರ ಅಕ್ಷರದಲ್ಲಿ ಬರ್ದಿಟ್ಕೊಬೇಕಾಗಿರುವಂತ ಒಂದು ಶ್ಲೋಕ, ಕ್ಷಮಾದಾನಂ ಕ್ಷಮಾ ಸತ್ಯಂ ಕ್ಷಮಾ ಯಜ್ಞಂಚ ಪುತ್ರಿ ಚ ಕ್ಷಮಾ ಯಶಸ್ಸು ಕ್ಷಮಾ ಧರ್ಮ ಕ್ಷಮೇವ ವಿಶಿಷ್ಟತೆ ಜಗತ್ತು. ಸ್ತ್ರೀಗೂ ಹಾಗೂ ಮನುಷ್ಯರಿಗೂ ಇರಬೇಕಾಗಿರುವಂತ ಆಭರಣ ತಾಳ್ಮೆ. ಅಮ್ಮ, ನೀವು 100 ಜನ ಕಲ್ತ್ಬಿಟ್ಟು ಒಂದೇ ಸಾರಿ ಇಷ್ಟು ತಾಳ್ಮೆಯನ್ನು ವಹಿಸಿದ್ದೀರಾ, ನಿಮ್ಮಲ್ಲಿ ಒಬ್ಬರು ಕೂಡ ಕೋಪ ಬರಲಿಲ್ಲ. ಸೌಂದರ್ಯ ಅಂತಂದ್ರೆ ಅಂದ ಅಂತಂದ್ರೆ ಅದು ತಾಳ್ಮೆನೇ ದಾನ, ಎಲ್ಲದಕ್ಕಿಂತ ದೊಡ್ಡ ಕೀರ್ತಿ ತಾಳ್ಮೆನೇ. ತಾಳ್ಮೆಗೆ ಮಿಂಚಿರುವಂತ ಯಜ್ಞ ಇಲ್ಲ, ತಾಳ್ಮೆಗೆ ಮಿಂಚಿರುವಂತ ಸಹನೆ ಇಲ್ಲ, ತಾಳ್ಮೆಗೆ ಮಿಂಚಿರುವಂತ ಧರ್ಮ ಇಲ್ಲ. ತಾಳ್ಮೆಯಿಂದಲೇ ಈ ಭೂಮಿ ತಾಯಿ ನಿಂತಿದ್ದಾಳೆ ಅಂತ ಹೇಳ್ತಾರೆ. ಎಷ್ಟು ಅಂತಂದ್ರೆ ಈಗಿನ ಕಾಲದಲ್ಲಿ ಒಂದು ಫ್ಯಾಷನ್ ಆಗ್ಬಿಟ್ಟಿದೆ, ನನಗೆ ಪೇಷನ್ಸ್ ಇಲ್ಲಪ್ಪ, ಯಾವುದಕ್ಕೆ ಪೇಷನ್ಸ್ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಒಂದು ವಾಕಿಂಗ್ ಮಾಡು ಅಂತಂತಂದ್ರೆ ಪೇಷನ್ಸ್ ಇಲ್ಲ ಅಂತಂತಾರೆ. ನೀನು ಉದ್ಧಾರ ಮಾಡ್ಕೋ, ಕೆಲವಷ್ಟು ಪುಸ್ತಕಗಳು ಓದು ಅಂತಂದ್ರೆ, ಭಗವದ್ಗೀತೆ ಓದು ಅಂತಂದ್ರೆ, ನಾನು ನಮ್ಮ ಒಂದು ಪರಿಸರದಲ್ಲಿರುವಂತ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ, ಯಾರು ಇಲ್ಲಿ ನಾನು ದೂಷಣೆ ಮಾಡ್ತಾ ಇಲ್ಲ. ಒಂದು ಒಳ್ಳೆ ಕಾರ್ಯ ಅಂತಂದ್ರೆ ಅದರಿಂದ ಯಾರಿಗೂ ಏನು ಪ್ರಯೋಜನ ಆಗೋದಿಲ್ಲ. ಒಂದು ಪುಸ್ತಕ ಓದಿದ್ರೆ ತಲೆ ಬಗ್ಗೆ ಪುಸ್ತಕವನ್ನು ಓದಿದ್ರೆ ತಲೆ ಎತ್ತೋ ತರ ಪುಸ್ತಕ ಮಾಡುತ್ತೆ. ಮತ್ತೆ ನಾನು ಇವಾಗ ಹೇಳ್ತಾ ಇದ್ದೀನಿ, ವ್ಯಾಯಾಮ ಆಗಲಿ, ನಡಿಗೆ ಆಗಲಿ, ವಾಕಿಂಗ್ ಆಗಲಿ, ಇದು ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಒಂದು ಹೆಲ್ತ್ ಬಹಳನೇ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತಲ್ಲ. ಈ ತರ ಚಿಕ್ಕ ವಿಷಯಗಳಿಗೂ ಕೂಡ ಇವಾಗಿನ ಒಂದು ಕಾಲದ ಮಕ್ಕಳಿಗೆ ನನಗೆ ಸಹನೆ ಇಲ್ಲ, ಪೇಷನ್ಸ್ ಇಲ್ಲ ಅಂತ ಮಕ್ಕಳಿಗೆ ಹೇಳ್ತಾ ಇರ್ತಾರೆ. ಇದನ್ನು ಕಲಿಸ್ಕೊಟ್ಟಂತರ ಮಹನೀಯರಾರು ಅಂತಂದ್ರೆ ತಂದೆ ತಾಯಿ. ಮಕ್ಕಳು ನನಗೆ ನಾವಿವತ್ತು ತಂದೆ ತಾಯಿ ಕಲಿಸ್ಕೊಟ್ರೇನೆ ಈ ತರ ಹೇಳ್ತಾ ಇರ್ತಾರೆ. ಅಂದ್ರೆ ಒಂದು ಸಹನೆ ಇಲ್ಲ ಅಂತಂದ್ರೆ 9 ತಿಂಗಳು ಒಂದು ತಾಯಿ ಗರ್ಭದಲ್ಲಿ ಅಷ್ಟು ಕಷ್ಟಪಟ್ಟು ಮಗುವನ್ನು
ಕಾಪಾಡ್ಕೊಳೋದಕ್ಕಾಗೋದಿಲ್ಲ. ಎಷ್ಟು ಸಹನೆ ಇದ್ರೆ ಭೂತಾಯಿ ನಮ್ಗೆಲ್ಲ ಕೊಡ್ತಾಳೆ. ಆಕೆಗೆ ಏನ್ ಕೊಡ್ತೀವಿ ನಾವು? ಕಾಲಿನಿಂದ ತುಳಿದು ಓಡಾಡ್ತೀವಿ, ನಂತರ ಆಕೆ ಮೇಲೆ ಉಗುಳ್ತೀವಿ, ಕಾಲಕೃತ್ಯಗಳು ಮಲಮೂತ್ರ ವಿಸರ್ಜನೆ ಮಾಡ್ತೀವಿ. ಇಷ್ಟೆಲ್ಲ ದ್ರೋಹ ಮಾಡಿದ್ರು ತಾಯಿ ಏನ್ ಮಾಡ್ತಾಳೆ? ನನ್ನ ಮಕ್ಕಳು ನನ್ನ ಮಕ್ಕಳು ಅಂತ ಆ ತಾಯಿ ಸಹನೆಯಿಂದ ಇರ್ತಾಳೆ. ಆ ತಾಯಿ ಏನಾದ್ರೂ ಸಹನೆ ಕಳ್ಕೊಂಡ್ರೆ ಅಲ್ಲ, ಗಂಗಾ ಮಾತೆಗೆ ಎಷ್ಟು ಸಹನೆ ಇದೆ. ಇಷ್ಟು ನಾವು ಆಕೆಯನ್ನು ಕಲುಷಿತ ಮಾಡಿದ್ರು ಆಕೆ ಎಷ್ಟು ಸಹನೆಯಿಂದ ನಮ್ಮೆಲ್ಲರನ್ನು ಕಾಪಾಡ್ಕೊಳ್ತಾ ಬರ್ತಾ ಇದ್ದಾಳೆ. ನೀರ್ಗೇನಪ್ಪ ಸಹನೆ, ಅದೇನ್ ಮಾಡುತ್ತೆ ಅಂತಂದ್ರೆ ಗಂಗಾವತರಣ ಘಟ್ಟದಲ್ಲಿ ಗಂಗಾದೇವಿಯ ಒಂದು ಮಹಿಮೆಯನ್ನು ತಿಳಿಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಆಯ್ತಾ? ನಮ್ಮ ಸಹನಾ ಮೂರ್ತಿಗಳು ಅಂತಂದ್ರೆ ನಮ್ಮ ಜೀವನದಲ್ಲಿ ನೋಡಿರುವಂಥದ್ದು ಪ್ರತಿಯೊಂದು ಮಕ್ಕಳಿಗೂ ತಂದೆ ತಾಯಿಯಷ್ಟು ಸಹನೆಯಿಂದ ಅವ್ರು ತಿದ್ದಿ ಹೇಳ್ತಾರೆ, ನಮ್ಮನ್ನ ಬಹಳ ಸಹನೆಯಿಂದಲೇ ಬೆಳೆಸಿರ್ತಾರಲ್ವ. ಈ ಸಹನೆ ಅನ್ನುವಂಥದ್ದು ಪ್ರಪಂಚ ಇಲ್ಲ, ಪ್ರಕೃತಿಯಲ್ಲಿ ಸಹನೆ ಅಂತ ಇರೋದಕ್ಕೆ ಇವತ್ತು ನಾವು ಇಷ್ಟು ಕ್ಷೇಮವಾಗಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ವಿಷಯವಾಗಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿವರಗಳನ್ನು ತಿಳಿಸಲು ಪ್ರಯತ್ನ ಮಾಡ್ತೀನಿ. ಜೈ ಶ್ರೀರಾಮ್. ಸದ್ಗುರುನಾಥ ಮಹಾರಾಜ್ ಕಿ ಜೈ. ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.